ಬಂದು ಅದು ಬೇರೆ ಕಣ್ಣು ಚೂಸ್ತಾರೆ ಅಲ್ಲ, ಎಲ್ಲ ಪ್ಯಾರಲಲ್ ಆಗಿದೆ. ರಾಮದಾಸು ಅಲ್ಲಿ ಎಲ್ಲ ರಾಜರ ಕಾಲದಲ್ಲಿ ಏನ್ ಮಾಡಿದ್ರು ಹಿಂಗೆ ಮಾಡಿದ್ರು. ಲಾಸ್ಟಲ್ಲಿ ಅವನು ಇದೆಲ್ಲ ದೇವಸ್ಥಾನ ನೋಡಕ್ ಬಂದಿರೋ ಜನ ತುಂಬಾ ಧರ್ಮಶಾಲೆ. ಒಂದೊಂದು ಮಠದಲ್ಲಿ ಒಂದೊಂದು ಜನ ಇವಾಗ ಯಾರು ಮನದಲ್ಲಿ ಯಾರು ಆಡಿದ್ರೆ ಗೆಸ್ಟ್ ಹೌಸಲ್ಲಿ ಬರ್ತಾರೆ. ಮೊದಲು ಅವೇ ಪ್ಲೇಸ್ ಔಟ್ಲಿ ಅದರಲ್ಲೇ 680 ಪಿಲ್ಲರ್ಸ್. ಮಧ್ಯದಲ್ಲಿ ಊಟ ಮಾಡಿ ತಿಂಡಿ ತಿನ್ಕೊಂಡು ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ತಲೆ ಮ್ಯಾಗಿಂದ ಹಿಂಗೆ ಇಟ್ಕೋಬೇಕು. ದಿಸ್ ದ ಪರ್ಫೆಕ್ಟ್ ಮೆಥಡ್. ಹಿಂಗಿತ್ತು ಮದುವೆ ಹೋಗಿ ಹೇಳ್ತಾರಕ್ಕ ಪುರೋಹಿತ ಗಂಡ ಹತ್ರ ಹಿಂಗೆ ಇಡಿಸ್ತಾರೆ ನೋಡಿ, ಅದು ಪದ್ಧತಿ. ಅದಕ್ಕೆ ಇವ್ರನ್ನ ಹಂಗೆ ಇಟ್ಕೋಬೇಕಂತ ತೋರಿಸ್ತಾರೆ. ಹಂಗಲ್ಲ ಅಂತ ನಾವು ಡೈರೆಕ್ಟ್ ಹಿಂಗೆ ಇಟ್ಕೊಂತೀವಿ ಅಂದ್ರೆ ಅನ್ಕೊಳ್ಳಿ, ಹಣಿಗೆ ನೋಡ್ಕೊಂಡು ಯಾರಾದ್ರೆ ಇಟ್ಕೊಂತಾರೋ ಅವ್ರಿಗೆ ಆಯುಷ್ ಕಡಿಮೆ ಆಗುತ್ತೆ. ಅಲ್ಲಿ ಮೆಂಬರ್ಸ್ ಹೋಗೋದು, ಯಾಕಂದ್ರೆ ಅವ್ರ ಹಿಂದ್ಗಡೆ ಇದು ನೋಡ್ಬೇಕು ಎಲ್ಲಾರು ನೋಡ್ರಕ್ಕ. ಇದು ಕೈಲಾಸದಲ್ಲಿ ನಡೆದಿದೆ ಮದುವೆ, ಈಶ್ವರ ಪಾರ್ವತಿ ಮದುವೆ ಹೇಗೆ ನಡೆದಿದೆ ಅದು ಇಲ್ಲಿ ತೋರಿಸಿದ್ದಾರೆ. ಇವರೇ ಈಶ್ವರ, ಪಾರ್ವತಿಗೆ ಮದುವೆ ನಡೀತಾ ಇದೆ. ಪುರೋಹಿತರು ಬಂದವರು ಮದುವೆ ಮಾಡ್ಸಕ್ಕೆ, ನಮಗಾದ್ರೆ ಪುರೋಹಿತರು ಬರೋದು. ಈಶ್ವರ ಮದುವೆ ಅಲ್ವಾ, ಅದಕ್ಕೆ ಋಷಿ ಬಂದವ್ರು, ಅಗಸ್ತ್ಯನೇ ಬಂದವ್ರು ಮದುವೆ ಮಾಡಿ. ಈಶ್ವರಿಗೆ ಬಾಸಿಂಗ ಕಟ್ಟವ್ರೆ, ಈಗ ನಮ್ಮ ಮಳ್ಳಲ್ಲಿ ಕಟ್ತಾರಲ್ಲ ಸರ್ ಬಾಸಿಂಗ, ಪಾರ್ವತಿಗೂ ಕಟ್ಟಿದ್ದಾರೆ ನೋಡಿ. ಈಶ್ವರ ಪಾರ್ವತಿ 4 ಫಿಂಗರ್ಸ್ ಇಟ್ಕೊಂಡಿದ್ದಾರೆ. ಯಾಕಂದ್ರೆ 4 ವೇದ ಇದಾವಲ್ಲ, ಋಗ್ವೇದ, ಯಜುರ್ವೇದ, ಸಾಮ, ಅಧರ್ಣ ವೇದ ಅಂತೀವಿ ನಾವು. ಅದೇ ತರ 4 ಡೈರೆಕ್ಷನ್ಸ್ ಇದೆಯಲ್ಲ, ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತ. ಆ ತರ 4 ವೇದಗಳು 4 ದಿಕ್ಕುಗಳು ಸಾಕ್ಷ್ಯವಾಗಿ ನಾನು ನಿನ್ನ ಹೆಂಡತಿಯಾಗಿ ಸ್ವೀಕರಿಸ್ತಾ ಇದ್ದೀನಿ ಎಂಬುದೇ ಇದರ ಅರ್ಥ. ಆ ತರ ಅದು ಈ ತರ ನಡೀತಾ ಇದೆ ಮದುವೆ. ಕೈಲಾಸದಲ್ಲಿ ನಡೀತಾ ಇರೋ ಮದುವೆ ನಮ್ಗೆ ಪಿಲ್ಲರ್ ಅಲ್ಲಿ ತೋರಿಸ್ತಾರೆ. ಡಿಪಿಕ್ಷನ್ ಅಷ್ಟೇ. ಇಲ್ಲಿ ಈಶ್ವರ ಏನಕ್ಕೆ ಬರ್ತಾರೆ, ಇಲ್ಲಿ ಈ ಮದುವೆ ನೋಡಕ್ಕೆಲ್ಲ ಸ್ವಲ್ಪ ಜನ VIPs ಎಲ್ಲ ಬಂದು ಕೂತಿದ್ದಾರೆ. ಈಗ ನಮ್ಮ ಮನೇಲಿ ಮದುವೆ ಆದ್ರೆ ಯಾರು ಬರ್ತಾರೆ ಅಂದ್ರೆ, ಇವಾಗ ನೆಂಟರು ಬರ್ತಾರೆ, ಮೇನ್ ರಿಲೇಷನ್ಸ್ ಫ್ರೆಂಡ್ಸ್ ಬರ್ತಾರೆ. ಅವಾಗ ಈಶ್ವರ ಮದುವೆಗೆ ಋಷಿಗಳು ದೇವತರು ಬಂದು ಅಲ್ಲಿ ಕೂತಿದ್ದಾರೆ. ಅವರೆಲ್ಲರನ್ನ ನಾನು ತೋರಿಸ್ತೀನಿ, ನೀವಿಲ್ಲಿ ಬರ್ಬೇಕು. ಈ ಸೆಂಟ್ರಲ್ ನಿಂತ್ಕೊಂಡ್ರೆ ನೀವೆಲ್ಲರೂ ಕಾಣಿಸ್ತಾರೆ. ನಿಮ್ಗೆ ಇಲ್ಲಿ ನಿಂತ್ಕೊಂಡ್ರೆ ಮಧ್ಯಾಹ್ನ ನಿಂತ್ಕೊಳ್ಳಿ. ಇಲ್ಲಿ ನಿಮ್ಗೆ ವಾಸ್ತು ಅಂದ್ರೆ ಗೊತ್ತಾಗುತ್ತಲ್ಲ ಸರ್, ಅಷ್ಟ ದಿಕ್ಪಾಲಕರೆಲ್ಲ ಬಂದಿದ್ದಾರೆ ಮದುವೆಗೆ. ದೇವತರು ಋಷಿಗಳು ದಿಕ್ಪಾಲಕರು. ನಾನು ಅವನ್ನೆಲ್ಲ ತೋರಿಸ್ತೀನಿ. ನೀವು ಇಲ್ಲಿ ಬಂದ್ರೆ ಸೆಂಟ್ರಲ್ನಾಗೆ ನಾನು ನಿಮ್ಮ ಸುತ್ತು ಒಂದು ರೌಂಡ್ ಹಾಕ್ತೀನಿ, ನೀವು ಇಲ್ಲೇ ಇರ್ತೀರ. ದಿಸ್ ಈಸ್ ಈಸ್ಟ್, ಸೂರ್ಯ ಹುಟ್ಟ ದೀಪಕ್ಕೆ. ಇದು ನಾರ್ತ್ ಈಸ್ಟ್ ಕಾರ್ನರ್ ದೇವಮೂಲೆ, ಈಶಾನ್ಯ ಮೂಲೆ. ಈಶ್ವರನೇ ನಂದಿ ವಾಹನ ಮೇಲೆ ಕಲ್ಯಾಣ ಮಾಡ್ಬಿಟ್ಟು ಬಂದ. ಈಗ ನಮ್ಮ ಮನೆಯಲ್ಲಿ ಹೆಣ್ಣು ಬರ್ತಾನೆ, ಗಂಡು ಬರ್ತಾನಲ್ಲ, 2 ವೀಲರ್ ಬರಲ್ವಾ, ಹಂಗೆ ಈಶ್ವರ ಅವ್ರ ವೆಹಿಕಲ್ ಮೇಲೆ ಕಲ್ಯಾಣ ಮಾಡ್ಬಿಟ್ಟು ಬಂದ್ರು. ಬಂದ್ಮೇಲೆ ಹೆಣ್ಣುನವ್ರು ಹೊಸ ಬಟ್ಟೆ ತಗೊಂಡೋಗಿ ಕೊಟ್ರೆ ಮತ್ತೆ ಅವನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತಾನೆ. ಗಂಡು ಈ ತರ ಅಲಂಕಾರ ಮಾಡ್ಕೊಂಡು ಬಂದ ಈಶ್ವರ. ಅಲ್ಲಿಗೆ ಕಾಲು ತೊಳಿಬೇಕಲ್ಲ, ಪಾರ್ವತಿ ತಾಯಿ ಬರ್ತಾರೆ, ಮೈನಾದೇವಿ ಹೂವ ತಕೊಂಡು. ಅಲ್ಲಿ ಪಾರ್ವತಿ ತಂದೆ ಬಂದ, ಹಿಮವಂತ ಚೆಮ್ನ ನೀರು ತಗೊಂಡು ಅಲ್ಲಿಗೆ ಕಾಲು ತೊಳಕ್ ಬಂದ. ದೇವೇಂದ್ರ ಬಂದ್ರು ಮದುವೆ ನೋಡಕ್ಕೆ. ದೇವೇಂದ್ರ ಯಾವಾಗ ಬಂದ್ರು ಅವ್ರು ಈಸ್ಟ್ನಲ್ಲೇ ನಿಂತ್ಕೊಂಬಂದ್ರು. ಅವ್ರಿಗೆ ವಜ್ರಾಯುಧ ಹಿಡ್ಕೊಂಡು ಬರ್ತಾರೆ ಕೈನಲ್ಲಿ. ಎಲಿಫೆಂಟ್ ವಾಹನ ಮೇಲೆ ಬರ್ತಾನೆ, ವೈಟ್ ಎಲಿಫೆಂಟ್, ಐರಾವತ. ಆ 2 ತಲೆ ಇರೋದು ಅಗ್ನಿದೇವ, ಅದು ಸೌತ್ ಈಸ್ಟ್ ಅಗ್ನಿಮರಳಲ್ಲಿ ಬಂದು ನಿಂತವನೆ. ಅವ್ರು ಬರೋದು ಕುರಿ ವಾಹನ ಮೇಲೆ ಬರೋದು ಅಗ್ನಿ. ಯಮಧರ್ಮರಾಜ ಬಂದ, ಯಮಧರ್ಮರಾಜ ಸೌತ್ ನಲ್ಲಿ ನಿಂತ್ಕೊಂಡವ್ರೆ. ಅವ್ರು ಬರೋದು ಎಮ್ಮೆ ಕೋಣ ಮೇಲೆ ಬರ್ತಾರೆ. ವಸಿಷ್ಠ ಮಹಾಮುನಿ ಋಷಿನು ಮದುವೆ ನೋಡ್ಬೇಕಂತ ಬಂದ. ವಸಿಷ್ಠ ಬಂದವನೇ ಅಂದ್ರೆ ಇವ್ರಿಗೆ ಆಪೋಸಿಟ್ ಬರ್ಬೇಕಲ್ಲ, ಇನ್ನು ವಿಶ್ವಾಮಿತ್ರ ಕರೆಕ್ಟ್ ಡೆಡ್ ಆಪೋಸಿಟ್ ವಿಶ್ವಾಮಿತ್ರನು ಬಂದವ. ಆಮೇಲೆ ತೋರಿಸ್ತೀನಿ ಸರ್, ಇಲ್ಲಿ ನಿಮ್ಗೆ ಕಾಣಿಸಲ್ಲ, ಆಮೇಲೆ ನೋಡೋಣ. ಇದು ರೈನ್ ಗಾರ್ಡ್ ಬಂದ. ರೈನ್ ಅಂದ್ರೆ ವರುಣ ವೆಸ್ಟ್ ನಲ್ಲಿ ಇದ್ದಾರೆ, ಕ್ರೋಕಡೈಲ್ ಮೇಲೆ ಬರ್ತಾರೆ, ಮಚಲೆ ವಾಹನ ಮೇಲೆ. ಇವರು ಬೃಹಸ್ಪತಿ ಬಂದ್ರು, ದೇವತರಿಗೆಲ್ಲ ಗುರು ಇವರೇ. ಇವರು ಮದುವೆಗೆ ಅಟೆಂಡ್ ಆಗಿದ್ದಾರೆ, ಈಶ್ವರ ಮದುವೆಗೆ. ಆಮೇಲೆ ದತ್ತಾತ್ರೇಯ ಬಂದ್ರು, ವಿಷ್ಣು ಬಂದಿದ್ದಾನೆ, ವಾಯುದೇವರು ಬಂದವ್ರೆ, ವಾಯುಮಂಡಲದಲ್ಲಿ ನಿಂತವನೆ. ವಾಯುದೇವರು ಬರೋದು ಜಿಂಕೆ ಮೇಲೆ. ಕುಬೇರ ಬಂದು ನಿಂತ್ಕೊಂಡ ಅಲ್ಲಿ. ಕುಬೇರ ಬಂದು ನಾರ್ತ್ ನಲ್ಲಿ ನಿಂತ್ಕೊಂಡವನೆ. ಕುಬೇರ ಬರೋದು ಹಾರ್ಸ್ ವೆಹಿಕಲ್, ಕುದುರೆ ವಾಹನ ಮೇಲೆ ಕುಬೇರ ಬಂದವನೆ. ಆದ್ರೆ ಕುಬೇರ ಅಲ್ಲಿ ನಿಂತ್ಕೊಂಡ್ರು ಅವ್ರು ನೋಡೋ ದೃಷ್ಟಿ ಮಾತ್ರ ನೈಋತಿಗೆ ನೋಡ್ತಾರೆ, ಸೌತ್ ವೆಸ್ಟ್ ಕಾರ್ನರ್. ಅದಕ್ಕೆ ನೀವು ಮನೆ ಕಟ್ಟಿದ್ರೆ ನೈಋತ್ಯ ಮೇಲೆ ಬಿಲ್ಡಿಂಗ್ ಅಲ್ಲಿ ವೆಯ್ಟ್ ಇರಬೇಕು. ಅಲ್ಲಿ ತೂಕ ಅಂದ್ರೆ ಒಂಥರ ಮಾಸ್ಟರ್ ಬೆಡ್ರೂಮ್ ಮಾಡ್ಕೊಂಡ್ರೆ ಒಳ್ಳೇದು, ಬೀರುವಾ ಇಟ್ರೆ ಇನ್ನೂ ಒಳ್ಳೇದಲ್ಲಿ. ಯಾಕಂದ್ರೆ ಕುಬೇರ ನೋಡೋದು ಅಲ್ಲಿಗೆ. ಅವರೇ ನಾವು ಹೇಳಿದ್ವಿ ವಿಶ್ವಾಮಿತ್ರ, ಡೆಡ್ ಆಪೋಸಿಟ್ ಅಂತ ಹೇಳದಲ್ಲ. ಎಲ್ಲರೂ ಈಶ್ವರ ಮದುವೆಗೆ ಹೋಗಿದ್ದಾರೆ. ಕೈಲಾಸದಲ್ಲಿ ರಿಯಲ್ ಆಗಿ ನಡೆದೋಗಿದೆ ಮದುವೆ.
ಆ ಸ್ಟೋರಿನ ತಗೊಬಂದು ನಮಗೆ ಪಿಲ್ಲರ್ಸ್ ಮೇಲೆ ಎಲ್ಲ ತೋರಿಸಿದ್ದಾರೆ. ಇದರಲ್ಲಿ ಕರೆಕ್ಟಾಗಿ ವಾಸ್ತು ಪ್ರಕಾರ ಅಷ್ಟದಿಕ್ಪಾಲಕರೆಲ್ಲ ಅಗೇನ್ಸ್ಟ್ ಅಲ್ಲಿ ಈ ಕಡೆ ಅಗಸ್ತ್ಯರು ವಸಿಷ್ಠರು ಇದೆ ಸರ್. ಅವರೇ ನಾನು ನಿಮ್ಗೆ ಒಳಗೆ ಹೇಳಿದೆ ಪೇಂಟಿಂಗ್ ನಲ್ಲಿ ಇದಾವೆ 450 ಡಿಸೈನ್, ಇಲ್ಲಿ ಪಿಲ್ಲರ್ಸ್ ಮೇಲೆ ಇದಾವೆ 280 ಡಿಸೈನ್. ಎನಿ ಪಿಲ್ಲರ್ ಅಬ್ಸರ್ವ್ ಮಾಡಿ, ಒಂದು ಪಿಲ್ಲರ್ಗೆ 4 ಡಿಸೈನ್ಸ್ ಇದಾವೆ. ಈ ಲತಾ ಮಂಟಪ ಅಂಬದ್ ನಾವು, ಈ ಲತಾ ಮಂಟಪದಲ್ಲಿ 280 ಇದೆ, 280. 500 ಇಯರ್ಸ್ ಬ್ಯಾಕ್ ಓಲ್ಡ್ ಡಿಸೈನ್. ಇವಾಗ ಲೇಟೆಸ್ಟ್ ಗೆ ತಮಿಳ್ನಾಡಲ್ಲೆಲ್ಲ ಕಾಂಚೀಪುರಂ ಸಿಲ್ಕ್ ಅಂದ್ಕೊಂತ ಇರ್ತಾರೆ. ಈ ಡಿಸೈನ್ ಎಲ್ಲ ಹಾಕ್ತಾರೆ ಅವ್ರು. ಇನ್ನ ನೀವಾದ್ರೆ ಕರ್ನಾಟಕದವರಾದ್ರೆ ಇನ್ನ ಅವರಾದ್ರೆ ಮೈಸೂರು ಸಿಲ್ಕ್ ಅಂತಾರೆ, ನಾವಾದ್ರೆ ಈ ಕಡೆ ಧರ್ಮವರ ಚಿಲ್ಲು ಅಂತ. ಈ ತರ ಆಲ್ ಡಿಫರೆಂಟ್, ನೋ ಡಬಲ್ 500 ಇಯರ್ಸ್ ಬ್ಯಾಕ್ ಓಲ್ಡ್ ಡಿಸೈನ್. ಇವಾಗ ಲೇಟೆಸ್ಟ್ ಟಾಪ್ ಅಲ್ಲಿ ಅವ್ರಿಗೆ ಸ್ಯಾರೀಸ್ ಡಿಸೈನ್ ಲೇಪಾಕ್ಷಿ ಡಿಸೈನ್ಸ್ ಹಣ್ಣೋಗಿದ್ದಕ್ಕೆ ಧರ್ಮವರಂ ಕಾಂಚೀಪುರಂ ಇದೆಲ್ಲ ಮಿಕ್ಸ್ ಆಗುತ್ತೆ. ಅಲಿರಾಮರಾಯ್ ಮತ್ತು ಹಳ್ಳಿಕೊಂಡು ಆಯ್ತಲ್ಲ ಇದು ಹಿಂಗ್ ಬರ್ರಿ. ಇವಾಗ ಇದು ನೋಡ್ಬೇಕು. ಸ್ಟೋರಿ ಎಲ್ಲ ಒಂದೇ ಬಾಡಿ ಹಾವು 3 ಹೆಡ್ಸ್ ಕಾಣಿಸುತ್ತೆ. ನೀವು 2 ತಲೆ ಮುಚ್ಚಿಟ್ಟು ನಿಮ್ಗೆ ಕ್ಲಿಯರ್ ಅರ್ಥ ಆಗುತ್ತೆ. ನಾವು ಸಿ 1 ಕೌ ಸ್ಟ್ಯಾಂಡಿಂಗ್ ಇದೆ ನಿಂತ್ಕೊಂಡು. ಇವಾಗ ನೋಡ್ರಿ ಇದು ಮೇಯ್ತಾ ಇದೆ, ಗ್ರಾಸ್ ಮೇಯ್ತಾ ಇದೆ. ಇವಾಗ ನೋಡ್ರಿ ಕರುಗೆ ಹಾಲು ಕೊಡ್ಸೋ ತರ ಕಾಣಿಸುತ್ತೆ. ಒಂದೇ ಬಾಡಿ ಸ್ಟ್ಯಾಂಡಿಂಗ್, ಏಟಿಂಗ್, ಸ್ಮಾಲ್ ಕಾವ್ ಗಿವ್ ದ ಮಿಲ್ಕ್. ಒಂದೇ ಬಾಡಿ. ಅವಾಗಲೇ ಭಾರಿ ಬುದ್ಧಿವಂತರು ಇದ್ರು. ಕಂಪ್ಯೂಟರ್ನ ಗ್ರಾಫಿಕ್ ಮಾಡ್ತೀವಿ ಆ ಥರ ಅವಲ್ಲೇ ತೋರಿಸ್ಬಿಡ್ತಾರೆ. ಇವ್ರು ಇಲ್ಲಿ ಬೇರೆ ಮಲಗಿದ್ದಾರೆ. 500 ವರ್ಷ ಆಗಿದ್ದಾರೆ ಸರ್ ಹೇಳಲಿಕ್ಕೆ. ಬೆಳಿಗ್ಗೆ ಆಗ್ತಿತ್ತು ಇವು ಕದಲೋದಿಲ್ಲ, ಯಾಕಂದ್ರೆ ಮೇಲೆ ವೆಯ್ಟ್ ಐತಿ. ವೆಯ್ಟ್ ಇದ್ರೆ ಕದಲ್ಲ, ವೆಯ್ಟ್ ಇಲ್ದಿರೋದು ಸ್ವಲ್ಪ ಟೈಲ್ ಹಾಕಿ. ಇವಾಗ ಇದು ಕಲ್ಯಾಣ ಮಂಟಪಕ್ಕೆ ದಾರಿ ಸರ್. ಜನ ಎಲ್ಲ ಹೀಗೆ ಬರ್ತಾರಲ್ಲ ಮದುವೆಗೆ, ಸ್ವಾಗತ ಮಾಡಕ್ಕೆ ಬ್ರಹ್ಮ ಬಂದು ನಿಂತವ್ರೆ. ಅವರೇ ಈ ಮದುವೆಗೆ ಹೆಡ್ ನೋಡಿ ಮಿಂದುಗಳಿದ್ದಾರೆ. ಈಸ್ ದ ಮೇನ್ ಆರ್ಗನೈಸರ್, ಇವೆಂಟ್ ಆರ್ಗನೈಸರ್. ಬ್ರಹ್ಮ ಎಲ್ಲರನ್ನ ಬರೋದು ರಿಸೀವ್ ಮಾಡ್ತಾರೆ. ವೆಲ್ಕಮ್ ಇವಾಗ ನಮ್ಮೆಲ್ಲ ದೊಡ್ಡ ನಿಂತ್ಕೊಂಡ್ಬಂದು ಯಾರನ್ನ ಬನ್ನಿ ಬನ್ನಿ ಅಂತ. ಹಂಗೆ ಈಶ್ವರ ಮದುವೆಗೆ ಅವರು ಆ ಥರ ನೆಲೆಸ ಮಾಡಿ ಬಂದರು. ನಮ್ಮನೆ ವೆಲ್ಕಮ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಇದೆ ಅವನಿಗೆ ತಲೆಗಳು, 5-6 ತಲೆಗಳು ಕಡಿಮೆ. ಮೊದಲು 5 ಇತ್ತು. ಮರ್ಯಾದೆ ಇಲ್ಲ ಇವನು ಶಿವ ಹೊಡೆಯಬೇಕು. ಅದರಿಂದ ನಮ್ಮ ಕಪಾಲ ಇದೆ. ಇವ್ರಿಗೆ ಒಟ್ಟು ಈಗಿನ ಕಾಲದಲ್ಲಿ ನಮ್ಮ ಮನೆಯಲ್ಲಿ ಮದುವೆ ಆಗ್ತಾ ಅಂದ್ಕೊಂಡು ಇವಾಗ ಪ್ರೆಸೆಂಟ್ ವೆಲ್ಕಮ್ ಗರ್ಲ್ಸ್ ಅಂತ ಬರ್ತಾ ಇದೆ. ಹೆಣ್ಮಕ್ಳು ನಿಂತ್ಕೊಂಡು ಪನ್ನೀರ್ ಚೆಲ್ತಾರೆ ನೋಡಿ ಸ್ವಾಗತ ಮಾಡಕ್ಕೆ. ಹಂಗೆ ಈಶ್ವರ ಮದುವೆಗೆ ಬಂದವರೇ 10 ಜನ ಋಷಿಗಳು ಲೈನ ನಿಂತಾವ್ ನೋಡಿ. ಕಿರೀಟ ಇರೋರು ರಾಜರ್ಷಿಗಳು, ಕಿರೀಟ ಇಲ್ದಿರೋ ಸಪ್ತರ್ಷಿಗಳು. 10 ಜನ ಋಷಿಗಳು ಸ್ವಾಗತ ಮಾಡ್ತಿದ್ದಾರೆ. ಈ ತರ ಕೈಲಾಸದಲ್ಲಿ ನಡೆದಿರೋ ಮದುವೆನ ನಮಗೆ ಪಿಲ್ಲರ್ಸ್ ಮೇಲೆ ಸ್ಟೋರಿ ಎಲ್ಲ ರಾಜರ್ಷಿಗಳು. ವಿಶ್ವಾಮಿತ್ರನು ರಾಜರ್ಷಿನೇ, ಆಮೇಲೆ ಅವನು ಬ್ರಹ್ಮರ್ಷಿ ಆಗ್ತಾನೆ. ಈ ತರ ಈಶ್ವರ ಮದುವೆ ನಡೆದಿದೆ ಕೈಲಾಸದಲ್ಲಿ ತೋರಿಸಿದೆ. ಇದೆಲ್ಲ ಸ್ಟೋರಿ. ಇವಾಗ ನಾನು ಹೇಳೋ ಸ್ಟೋರಿ ರಿಯಲ್ ಆಗಿ ಬಂಡೆ ಮೇಲೆ ನಡೆದಿರೋದು ಹೇಳ್ತೀನಿ ನಿಮ್ಗೆ. ರಾಮಾಯಣ ಸ್ಟೋರಿ ಗೊತ್ತಿರುತ್ತೆ. ಭದ್ರಾಚಲಂ ಅಂತ ಒಂದು ಪ್ಲೇಸ್ ಇದೆ ತೆಲಂಗಾಣ. ಅಲ್ಲಿಂದನೇ ರಾವಣಾಸುರ ಸೀತನ ಅಪಹರಿಸಿಕೊಂಡು ಈ ರೂಟ್ನಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಅವಾಗ ಇದೆಲ್ಲ ಕಾಡು, ಬಂಡೆ ಒಂದಿರ್ತಿದೆ ಅಷ್ಟೇ.